ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿನಿ. ನಾನು ಕೂಡ ಚೆನ್ನಾಗಿದ್ದೀನಿ ಅಂತ ಹೇಳ್ಕೊಳ್ಬೇಕಾಗಿದೆ. ಯಾಕಂದರೆ ಸ್ವಲ್ಪ ಪ್ರಾಬ್ಲಮ್ ಆಗಿದೆ. ಅದನ್ನು ಜಾಸ್ತಿ ಏನು ನಾನು ಟೆನ್ಷನ್ ಮಾಡ್ಕೊಳಂಗಿಲ್ಲ. ಟೆನ್ಷನ್ ಮಾಡ್ಕೊಂಡಟ ನನಗೆ ಎಫೆಕ್ಟ್ ಐತಿ ಸ್ನೇಹಿತರೆ. ಏನಪ್ಪ ಇವ್ರಗಡೆ ಬರೇ ಹುಷಾರು ತಪ್ಪಿದೆ ಅಂತ ಹೇಳ್ತಾ ಇದ್ದಾರಲ್ಲ ಯೂಟ್ಯೂಬಲ್ಲಿ ಅಂತ ನೀವು ಅನ್ಕೋಬೋದು. ಯಾಕಂದರೆ ಒಬ್ಬೊಬ್ರ ಹೆಲ್ತ್ ಪ್ರಾಬ್ಲಮ್ಮು ಒಂದೊಂದು ಥರ ಇರ್ತೈತಿ ಸ್ನೇಹಿತರೆ. ಅದಕ್ಕೋಸ್ಕರ ನೋಡಿ ನನಗೇನಿರೋ ಪ್ರಾಬ್ಲಮ್ನ ನಾನು ಹೇಳ್ತಾ ಇರ್ತೀನಿ ನೋಡಬೇಕು. ಅದನ್ನ ಜಾಸ್ತಿ ಜಾಸ್ತಿ ಜನ ಒಬ್ಬೊಬ್ರು ಅದಕ್ಕೆ ಒಳ್ಳೇದು ಅಂತಾರೆ, ಒಬ್ಬೊಬ್ರು ಒಳ್ಳೇದು ಏನಪ್ಪ ಇವಳಿಗೆ ಈ ಥರ ಆಗ್ತಾ ಇದೆಯಲ್ಲ ಅಂತ ಒಂದು ಸ್ವಲ್ಪ ಮನಸ್ಸಿಗೆ ಜಾಸ್ತಿ ನೋವನ್ನೇ ಮಾಡ್ಕೋತಾರೆ ಹೊರತು ಇನ್ನೊಬ್ರು ಆಡ್ಕೋತಾರೆ ಸ್ನೇಹಿತರೆ. ಪಾಪ ಇಷ್ಟೆಲ್ಲ ಅವ್ರಿಗೆ ಹೆಲ್ತ್ ಪ್ರಾಬ್ಲಮ್ ಐತಲ್ಲ, ವಿಡಿಯೋ ಮಾಡ್ತಾರಲ್ಲ, ಕೆಲಸ ಮಾಡ್ತಾರಲ್ಲ, ಎಷ್ಟೇ ಅವ್ರಿಗೆ ಪ್ರಾಬ್ಲಮ್ ಇದ್ರು ಮೀರಿ ತೋರಿಸ್ಕೊಳಂಗಿಲ್ಲ ಒಬ್ಬೊಬ್ರು ಅನ್ಕೋತಾರೆ. ಒಬ್ಬೊಬ್ರೇನು ಸ್ವಲ್ಪ ಇದ್ರು ಕೂಡ ಎಲ್ಲ ಹೇಳ್ಕೋತಾರಲ್ಲ ಇವರು ಮೂರ್ಖದಾರ ಇವರು, ಅದನ್ನ ಎದುರಿಸೋ ಶಕ್ತಿ ಇಲ್ಲ ಇವರಿಗೆ ಅಂತ ಅನ್ಕೋಬಹುದು ನೀವೆಲ್ಲ. ಅಂದ್ರೆ ಯಾಕಂದ್ರೆ ನೋಡಿ ನನಗಿರೋ ಪ್ರಾಬ್ಲಮ್ ಎಲ್ರಿಗೂ ಇರಂಗಿಲ್ಲ. ಅವ್ರಿಗಿರೋ ಪ್ರಾಬ್ಲಮ್ ನಮಗಿರಂಗಿಲ್ಲ, ನಮಗಿರೋ ಪ್ರಾಬ್ಲಮ್ ಅವ್ರಿಗಿರಂಗಿಲ್ಲ. ಆದಷ್ಟು ನನ್ನ ಮಾತುಗಳು ನಿಮ್ಗೆ ಒಂದು ಸ್ವಲ್ಪ ಏನೋ ಕೆಟ್ಟದಾಗಿ ಅನಿಸ್ಬೋದು ಈಗಿನ ವೇಳೆಕ್ಕರೆ. ಸ್ವಲ್ಪ ವಿಚಾರ ಮಾಡಿ ನೋಡಿದ್ರೆ ಪಾಪ ಈ ಥರನೂ ಇರ್ಬೋದಲ್ಲ ಜೀವನದಾಗ ನೀವು ಅನ್ಕೋಬೋದು ಸ್ನೇಹಿತರೆ. ಯಾಕಂದ್ರೆ ಒಳ್ಳೆಯವರು ಇರ್ತಾರೆ, ಕೆಟ್ಟವರು ಇರ್ತಾರೆ, ಆಡ್ಕೊಳ್ಳೋರು. ಒಬ್ರು ಆಡ್ಕೊಂಡಿರೋ ಮಾತುಗೋಸ್ಕರ ನಾನು ಇವತ್ತ 3 ದಿನ ಆಯಿತು ಸ್ನೇಹಿತರೆ. ಇವತ್ತಿಗೆ 4 ದಿನ ಆಯಿತು. 4 ದಿನ ಆಯಿತು ನಾನು ಅವತ್ತು ಬೆಳಿಗ್ಗೆ 4 ದಿನ ಆಯಿತು ಸ್ನೇಹಿತರೆ. ಆ ಥರ ಆಗಿಬಿಟ್ಟೈತೆ ನನ್ನ ಜೀವನ. ಅದನ್ನೇ ಸ್ವಲ್ಪ ಜಾಸ್ತಿ ತಲೆಗೆ ತಗೊಂಡು, ಮೊದಲೇ BP ಪೇಷಂಟ್ ಅದನ್ನು, ಅದ್ರಾಗನ ಸ್ವಲ್ಪ ಹಂಗಾಗೋಣ ಸ್ನೇಹಿತರೆ. ಸ್ವಲ್ಪ ಪ್ರಾಬ್ಲಮ್ ಆಗೈತಿ. ಹೆಲ್ತ್ ಪ್ರಾಬ್ಲಮ್ ಅಂತೂ ನನಗೆ ಇದ್ದೇ ಇರ್ತೈತ್ರಿ. ಸ್ವಲ್ಪನೂ ಇವತ್ತು ಚೆನ್ನಾಗಿದ್ದೀನಿ ಅಂತ ನಾನು ಅಂದ್ಕೊಳಂಗಿಲ್ಲ. ಯಾಕಂದರೆ ಇವತ್ತು ಸ್ವಲ್ಪ ನಾನು ಚೆನ್ನಾಗಿ ಕಣ್ಣೆ ಅಂದ್ರೆ ಇನ್ನೊಂದು ನಾಳೆ ಮತ್ತೆ ಹೆಂಗಿರ್ತೈತೇನೋ ಅಂತ ನನಗೆ ಅನಿಸಿದ ಪ್ರಕಾರ ಹೇಳ್ತೀನಿ. ಆ ಥರ ಆಗಿರ್ತೈತಿ. ಯಾಕಂದ್ರೆ ನನಗೆ ಹೊರಗಡೆಯಿಂದ ಬ್ಲಡ್ ಹಾಕಿದ್ದಾರೆ ಸ್ನೇಹಿತರೆ. ವೆದರ್ ಹೆಂಗೆ ಚೇಂಜ್ ಆಗ್ತೈತಿ, ನನ್ನ ಹೆಲ್ತ್ ಕೂಡ ಆ ಥರ ಚೇಂಜ್ ಆಗ್ತೈತಿ. ಅದಕ್ಕೋಸ್ಕರ ನೋಡಿ. ಮತ್ತು ಇನ್ನೊಂದು ಏನಂದ್ರೆ ರೀ, ಇನ್ನೊಂದು ಹೇಳ್ಕೊಬೇಕಂದ್ರೆ ಒಂದು ಸ್ವಲ್ಪ ಎಲ್ಲವೂ ಚೆನ್ನಾಗಿರ್ಬೇಕಂದ್ರೆ ಮನುಷ್ಯ ಪುಣ್ಯ ಮಾಡಿರ್ಬೇಕ್ರಿ. ಮೇಲ್ಗಡೆ ನಾವು ತಾಯಿ ಗರ್ಭದಿಂದ ಹುಟ್ಟು ಮುಂದೆ ಹೆಂಗಿರ್ತೀವೋ ಹಾಗೆ ಸಾಯ್ತೀವತ್ತು, ನಾವು ಹಾಗೆ ಹೋಗ್ತೀವತ್ತು ಅನ್ನೋಕ್ಕೆ ಸಾಧ್ಯ ಇಲ್ಲ. ಮಧ್ಯದಲ್ಲಿ ಏನಾಗುತ್ತೆ ಏನಿಲ್ಲ ಅನ್ನೋದು ಅವ್ರಿಗೆ ಗೊತ್ತ್ರಿ, ಅವ್ರಿಗೆ ಆದವ್ರಿಗೇನ. ಮತ್ತು ಇನ್ನೊಂದು ಏನಂದ್ರೆ ಸ್ನೇಹಿತರೆ, ಏನು ಹೇಳ್ಕೊಬೇಕಂದ್ರೆ ರೀ, ಹೆಲ್ತ್ ಪ್ರಾಬ್ಲಮ್ನ ಜಾಸ್ತಿ ನೆಗ್ಲೆಕ್ಟ್ ಮಾಡಬಾರ್ದತ್ತ ನನ್ನ ಅಭಿಪ್ರಾಯ. ನೋಡಿ ನೆಗ್ಲೆಕ್ಟ್ ಮಾಡಿದರೆ ಪ್ರಾಬ್ಲಮ್ ಆಗೋದು ನಮಗೆ ಜಾಸ್ತಿ. ಈಗಾಗಿರೋ ಸಿಚುವೇಶನ್ ನನಗೆ ಅದೇ ಥರ ನೋಡಿ. ಸ್ವಲ್ಪ ಏನೋ ನನಗೆ ಎದೆ ನೋವು ಬರ್ತಾ ಇದೆ. ಒಂದು ಸ್ವಲ್ಪ ಫ್ರಂಟ್ ಬ್ಯಾಕ್ ಈ ಕಡೆ ಲೆಫ್ಟ್ ಸೈಡಲ್ಲಿ ಸ್ವಲ್ಪ ಒಂಥರ ಏನೋ ಈ ಥರ ಇದು ಆಗ್ತಾಯಿತ್ತು, ಒಂದು ಸ್ವಲ್ಪ ನೋವು ಆದಂಗೆ. ಅದು ಏನಾಗ್ತೈತಿ ಏನಿಲ್ಲ ಆ ಸೈಡ್ ಆಗಬಾರ್ದು ಸ್ನೇಹಿತರೆ. ಯಾಕಂದರೆ ಆಗ್ತಾಯಿದೆ ನನಗೆ. ಅದು ಏನನ್ನೋದು ನಾನು ಇನ್ನು ದೊಡ್ಡ ಹಾಸ್ಪಿಟಲ್ಗೆ ಹೋಗಿ MR ಸ್ಕ್ಯಾನಿಂಗ್ ಮಾಡ್ರೆ ನನಗೆ ಗೊತ್ತಾಗ್ತೈತಿ. ಇಲ್ಲಿ ಹಳ್ಳಿ ಒಳಗಡೆ ಹೋಗಿ ಬಂದೆ. ಜಾಸ್ತಿ ಏನೋ ಅವರು ನೆಗ್ಲೆಕ್ಟ್ ಮಾಡಿರಿ, ನಮ್ಗೆ ಈ ಥರದ್ದೆಲ್ಲ ನಮಗೇನು ಗೊತ್ತಾಗಲ್ಲ. ನಮಗೆ ಜ್ವರ ಥಂಡಿ ಬಂದರೆ ಮಾತ್ರ ನಮ್ಮ ಕಡೆ ಅವೈಲೇಬಲ್ ಇರ್ತೈತಿ. ನಿನ್ನೆ ಹೋಗಿ ಬಂದೆ ಸ್ನೇಹಿತರೆ. ಇಲ್ಲೊಂದು ಇಂಜೆಕ್ಷನ್ ಕೊಟ್ಟರು ಕೈಯಾಗ, ಒಂದು ಬ್ಯಾಕಲ್ಲಿ ಕೊಟ್ಟರು ಇಂಜೆಕ್ಷನ. ಏನೂ ಸ್ವಲ್ಪನೂ ಅದರಿಂದ ಫೀವರ್ ಅನ್ನೋದು ಸ್ವಲ್ಪನೂ ಇಲ್ಲ. ಇನ್ನು ಪೇನನ್ನು ಆಗ್ತೈತೆ ಕರೆ, ಇಂಜೆಕ್ಷನ್ ಮೆಡಿಷನ್ದು ಸ್ಮೆಲ್ಲು ಅದೇ ಆಗ್ತೈತೆ ಹೊರತು ಮತ್ತೊಂದು ಏನೂ ಆಗಂಗಿಲ್ಲ ಸ್ನೇಹಿತರೆ. ಅದಕ್ಕೆ ಮತ್ತು ಈ ಥರ ಪ್ರಾಬ್ಲಮ್ ಇದ್ದಾಗ ಮನೆಯವ್ರನ್ನೂ ಸ್ವಲ್ಪ ನಮ್ಗೆ ಮನೆ ಕಡೆಯಿಂದ ಸ್ವಲ್ಪ ನಮ್ಗೆ ಚೆನ್ನಾಗಿ ನೋಡ್ಕೊಂಡ್ರೆ ಸ್ವಲ್ಪ ಬೇಗ ಆರಾಮಾಗ್ಬೋದು. ಮನೆಯವ್ರನ್ನೂ ಎಲ್ಲರೂ ಕಿರಿಕಿರಿ ಕೊಟ್ರಂದ್ರೆ ಅದು ಜಲ್ದಿ ಮೇಲೆ ಹೇಳಕ್ಕೆ ಸಾಧ್ಯನೇ ಇಲ್ಲ. ಸ್ವಲ್ಪ ಇದ್ದಿದ್ದು ಜಾಸ್ತಿ ಆಗ್ತೈತ್ರಿ. ಈಗ ಆಗಿರೋದೇ ನನಗೆ ಹಾಗೆ. ಯಾಕಂದ್ರೆ ಈಗ ಮಾಡ್ಕೊಂಡು ಗಂಡ ಸುಮ್ಮನೆ ಇರ್ಬೋದ್ರಿ. ಮಾಡ್ಕೊಂಡು ಗಂಡಗೆ ನಮ್ದು ಏನು ಪ್ರಾಬ್ಲಮ್ ಐತಿ ನಮ್ಮ ಜೀವನದಾಗ ಬಂದಾರಂದ್ರೆ ಅವ್ರ ಪ್ರಾಬ್ಲಮ್ನ ನಮ್ಮ ಪ್ರಾಬ್ಲಮ್ ಆಗಿ ತೊಗೊಂಡು ನಾವು ಅವ್ರನ್ನ ಚೆನ್ನಾಗಿ ನೋಡ್ಕೋಬೇಕು ಅನ್ನೋವಂಥದ್ದು ಅವ್ರು ತಿಳ್ತೈತೆ. ಕರೆ ನೆರೆ ಹೊರೆಯದವರು, ಸಂಬಂಧಿಕರು ಮತ್ತು ಕುಟುಂಬದವರು ಸುಮ್ಮಿರಂಗಿಲ್ಲ ಸ್ನೇಹಿತರೆ. ಯಾಕಂದ್ರೆ
ನಿಂದೇನು ಕೇಳೋದು, ನಿಂದು ಯಾವತ್ತೂ ಇದೇ ಆಯಿತು, ನಿನ್ನ ಜೀವನನೇ ಇಷ್ಟ, ಇನ್ನು ನೀನು ಇರೋಕ್ಕೆ ಅರ್ಹಳಲ್ಲ ಇನ್ನು. ಅದು ನನ್ನ ಮಾತು ಹೇಳಬಾರ್ದು ಸ್ನೇಹಿತರೆ. ಆ ಥರ ಎಲ್ಲ ಆಡ್ತಾ ಇದ್ದಾರೆ ಅಂದಾಗ ನನಗೊಂದೊಂದು ಟೈಮ್ದಾಗ ಬರ್ತೈತಿ, ಯಾಕಪ್ಪ ನನಗೆ ಇಂಥ ಜೀವನ ಕೊಟ್ಟಿದ್ದೆ ದೇವ್ರಿ. ನಾನೇನು ಅಳಬಾರ್ದು ಸ್ನೇಹಿತರೆ. ನಾನು ಹತ್ರ ನನ್ನ ಪ್ರಾಬ್ಲಮ್ ನನಗೆ ಸಿಕ್ಕಾಪಟ್ಟೆ ಐತಿ ನೋವು. ಯಾಕಪ್ಪ ದೇವ್ರೆ ನನಗೆ ಈ ಥರ ಕಷ್ಟ, ಈ ಥರ ನನ್ನ ಶರೀರ ಬಾಡಿ ಒಳಗಡೆ ಈ ಥರ ಎಲ್ಲ ಕಾಯಿಲೆಗಳನ್ನ ಹುಟ್ಟಾಕಿದ್ಯಾ. ಮತ್ತು ಆಡ್ಕೊಳ್ಳೋರ ಮುಂದೆ ನೋಡಿ ನಗು ಹಂಗೆ ನನ್ನ ಜೀವನ ಮಾಡ್ತಾ ಇದೆಯಲ್ಲ. ನಾನು ಯಾವ ಪಾಪ ಮಾಡಿದ್ದೆ ನಾನು ಹುಟ್ಟಬೇಕಾದ್ರೆ. ಈ ಜನ್ಮದಲ್ಲಿ ಎಲ್ಲವನ್ನು ನನಗೆ ಒಬ್ಬಳಿಗೆ ಕೊಟ್ಟು ನೀನು ನಗ್ತಾ ಇದೆಯಾ ನನ್ನನ್ನು ನೋಡಿ. ನಾನು ಅಂತೀನಿ ನೋಡ್ರಿ, ಆ ದೇವರಿಗೆ ನನ್ನನ್ನು ಬೇಡ್ಕೋದು, ಬೇರೆದವ್ರ ಹತ್ರ ಯಾರ ಹತ್ರನೂ ಹೇಳ್ಕೊಳಂಗಿಲ್ಲ, ಸೊಲ್ಯೂಷನ್ನು ಕೊಡಂಗಿಲ್ಲ. ಯಾರ ಹತ್ರ ಹೇಳ್ಕೊಂಡ್ರು ಕೂಡ ಇನ್ನಷ್ಟು ನೋವನ್ನೇ ಕೊಡ್ತಾರೆ ಹೊರತು ಸೊಲ್ಯೂಷನ್ ಅಂತೂ ಯಾರಿಂದ ಸಿಗಂಗಿಲ್ಲ. ಅದಕ್ಕೆ ನೋಡಿ ಸ್ನೇಹಿತರೆ, ನಾನು ವಿಡಿಯೋ ಮಾಡಿಲ್ಲ. ಯಾಕಂದರೆ ನಾನು ಮಾಡ್ತಾ ಇರ್ತೀನಿ, ನಾನು ಡೈಲಿ ರೂಟೀನನ್ನು ತೋರಿಸ್ಬೇಕು, ನಾನು ಸ್ಟಿಚಿಂಗು ಕಟ್ಟಿಂಗು ತೋರಿಸ್ಬೇಕು. ನಾನಂತರೂ ಖಾಲಿ ಕುತ್ಕೊಳ್ಳೋ ಜಾಯಮಾನದ ಮಗಳೇನ ಅಲ್ಲ ಸ್ನೇಹಿತರೆ. ಇಷ್ಟು ನೋವಿದೆ, ನಂಗೆ ನೋವಾಗ್ತಾ ಇದೆ ಅಂದರೂ ಕೂಡ ಮನೆ ಕೆಲಸ ಇಲ್ಲಾಂದರೆ ಈ ಹಂಗೆ ಶಾಪ್ ಆದರೂ ನೋಡ್ಕೋಬೇಕಲ್ಲ. ನಾನೇನಾದರೂ ಒಂದು ವೇಳೆ ಶಾಪ್ ಇಟ್ಟಿದ್ದೀನಿ, ನನ್ನ ಆಡು ಮರಿಗಳು ನೋಡಿಕೊಂಡು ನನ್ನ ಜೀವನ ಕಳೀತಾ ಇದ್ದೀನಿ ಅಂದ್ರೆ ನಂದು ಖುಷಿ ಅನ್ಬೋದ್ರಿ. ಏನಾದರೂ ನಾನು ಮನೆ ಒಳಗಡೆ ಕೂತೀನಿ ಅಂದರೆ ನನಗೆ ಯಾವಾಗ ನನ್ನ ಜೀವನ ಮುಕ್ತಾಯ ಆಗ್ತಿತ್ತೋ ಅದು ನನಗೆ ಗೊತ್ತಾಗ್ತಿದ್ದಿಲ್ಲ. ಅದಕ್ಕೆ ನೋಡಿ, ತುಂಬಿದ ಅಂಗಡಿ ಒಳಗಡೆ ಕಣ್ಣೀರು ಹಾಕೋದು, ತುಂಬಿದ ಮನೆ ಒಳಗಡೆ ಕಣ್ಣೀರು ಹಾಕೋದು, ಯಾವಾಗಲೂ ನೋವು ಅಂತ ನಾನು ಅನ್ಬಾರ್ದತ್ತು ಸ್ನೇಹಿತರೆ. ಎಷ್ಟು ದಿನ ಅಂತ ತಡ್ಕೋತೈತ್ರಿ ಸ್ನೇಹಿತರೆ, ಹೊರಗಡೆ ತೋರ್ಸ್ಲಕ್ಕ ಬೇಕಲ್ಲ ನಾನು ಹೊರಗಡೆ ಕಾಣುವುದರಿ. ಅದು ನೋಡಿ, ನನ್ನ ಹೆಲ್ತ್ ಪ್ರಾಬ್ಲಮ್ ಆಗೈತಿ ಅಂತ ಮನೆ ಒಳಗಡೆ ಮಾಡ್ಕೊಂಡೆ ಅಂದ್ರೆ ಅದು ಒಂದು ಕಿರಿಕಿರಿ. ಮನೆ ಒಳಗಡೆನೂ ಮಾಡ್ಕೊಳಕ್ಕೆ ಸಾಧ್ಯ ಇಲ್ಲ ಹಂಗಿರ್ಲಿ. ನನಗೆ ಎಷ್ಟೇ ಪ್ರಾಬ್ಲಮ್ ಬಂದ್ರೂ ನಾನು ಎದ್ದು ಬರಬೇಕ್ರಿ. ಇಲ್ಲಿ ನೀವು ಅನ್ಬೋದು, ಪ್ರಾಬ್ಲಮ್ ಇತ್ತಂದ್ರೆ ನೀವು ಹುಷಾರು ಮಾಡಿಕೊಂಡು ಮನೆ ಒಳಗಡೆ ಇರ್ಬೋದಲ್ಲ, ಮತ್ತು ಅಂಗಡಿ ಒಳಗಡೆ ಕುಂದ್ಕೋತಿರಲ್ಲ. ನಾನು ಇವತ್ತಿಗೆ 3 ದಿನ ಆಯಿತು ಸ್ನೇಹಿತರೆ, ರೊಟ್ಟಿ ಮಾಡಿಲ್ಲ, ನಾನು ಉಂಡಿಲ್ಲ ಮನೆ ಒಳಗಡೆ. ನಿನ್ನೆ ನೈಟ್ ಇಡೀ ದಿನ ನಿನ್ನೆ ಬೆಳಗ್ಗೆ ಅವಲಕ್ಕಿ ಮಾಡಿದೆ ನಾಷ್ಟ. ಸ್ವಲ್ಪ ಯಜಮಾನ್ರಿಗೋಸ್ಕರ ಮಾಡಿದೆ, ಸ್ವಲ್ಪ ಅದ್ರಾಗನ ತಿನ್ನು ಅಂತಂದರು. ಅದು ಹೋಗಲಿಲ್ಲ ಸ್ನೇಹಿತರೆ. ನಾನು ಜಾಸ್ತಿ ಅವಲಕ್ಕಿನ ತಿನ್ನಂಗಿಲ್ಲ, ನಾನು ತಿನ್ನಂಗೇ ಇಲ್ಲ. ಅವರು ಒತ್ತಾಯ ಮಾಡುತ್ತಾ ಎಷ್ಟು ಸ್ವಲ್ಪ ತಿಂದೆ. ಮತ್ತು ಹಾಸ್ಪಿಟಲ್ಗೆ ಹೋದಿವಿ, ಅಲ್ಲಿ ನಾಷ್ಟ ಮಾಡ್ಕೊಂಡು ಬಂದಿವ್ರಿ. ಅಲ್ಲಿ ಇನ್ನೂ ಊಟ ಮಾಡಂಗಿಲ್ಲ, ಇವ್ರು ಊಟ ಮಾಡಂಗಿಲ್ಲ ಮನೆಗೆ ಹೋಗಿ ಅಂದ್ಕೊಂಡು ನಮ್ಮ ಯಜಮಾನ್ರು ಅಲ್ಲೇ ನಾಷ್ಟ ಮಾಡಿ ಚಹಾ ಕುಡಿದು ಬಂದಿವ್ರಿ. ಮತ್ತು ಮೆಡಿಸಿನ್ ಕೊಟ್ಟಿದ್ರಲ್ಲ ಸ್ನೇಹಿತರೆ, ನನ್ಗೆ ನೋಡಿ ಮೆಡಿಸಿನ್ ಹಾಗೆ ತೊಗೊಂಡಿದ್ರೆ ಅದು ಒಂದು ರಿಯಾಕ್ಷನ್ ಆದಂಗೆ ಆಗ್ತೈತಿ. ಅದಕ್ಕೋಸ್ಕರ ನಾನು ಸ್ವಲ್ಪನಾದರೂ ಏನಾದರೂ ಊಟ ಮಾಡಬೇಕಲ್ಲ ಅನ್ಕೊಂಡು ಒಂದೇ ಒಂದು ರೊಟ್ಟಿ ಅದು ತಿಂದೆ ಸ್ನೇಹಿತರೆ. ತಿಂದು ಮಲ್ಕೊಂಡಿದ್ದಷ್ಟೇ ನೆನಪು. 1 ಗಂಟೆ ಆಯಿತು. ಸಿಕ್ಕಾಪಟ್ಟೆ ಬೆವ್ರ್ತಾ ಇದ್ದೆ. ಸಿಕ್ಕಾಪಟ್ಟೆ ನೋವಂತರೂ ತಡೆಯೋಕ್ಕಾಗ್ತಾ ಇದ್ದಿಲ್ಲ. ಈ ಕತ್ತು ನೋವು, ಸೊಂಟ ನೋವು, ಇದು ಇಲ್ಲಿ ಬರಕ್ಯಾಗ ಒಂಥರ ಅದು ಹಾರುದ್ರಿ. ಅದು ಚಾಲೋ ಆಯಿತು ಅಂದ್ರೆ ಜೀವ ಬಂದಂಗೆ ಆಗ್ತೈತ್ರಿ. ಆ ಥರ ಆಗ್ತಾಯಿತ್ತು. ನಮ್ಮಂಥವ್ರು ಇನ್ನೂ ಭೂಮಿ ಮ್ಯಾಗ ಯಾಕಪ್ಪ ಬದುಕಿಸಿದ್ಯಾ ಅನ್ನೋ ಹಂಗೆ ನನ್ನ ಪರಿಸ್ಥಿತಿನ ದೇವ್ರು ತಂದಿಡ್ತಾ ಇದ್ದಾನ್ರಿ. ನಗವ್ರ ಮುಂದೆ ನಗೇಡಿ ಮಾಡ್ತಾ ಇದ್ದಾನ. ಏನೋ ನಾನು ಚೆನ್ನಾಗಿ ಬದುಕಿ ತೋರಿಸ್ಬೇಕು ಅನ್ಕೋತೀನಿ ರೀ. ನನ್ನ ಮಕ್ಕಳನ್ನ ಒಂದು ಹಂತಕ್ಕೆ ತರಬೇಕು, ಏನೋ ಕಷ್ಟಪಟ್ಟು ಗಂಡ ಹೆಂಡತಿ ಇಬ್ಬರು ದುಡಿದು ಮಕ್ಕಳನ್ನ ಒಂದು ಹಂತಕ್ಕೆ ತಂದು ಬೆಳಕ ನನಗೆ ಯಾವುದಾದ್ರೂ ಪ್ರಾಬ್ಲಮ್ ನಾನು ಹೋಗಿಬಿಟ್ರು ಸಾಕು ಸ್ನೇಹಿತರೆ. ಅಲ್ಲಿವರೆಗೂ ಜೀವ ಒತ್ತಿ ಹಿಡ್ದಾದ್ರೂ ಎಷ್ಟು ಕಷ್ಟ ಬರ್ತೈತಿ ಬರಲ್ರಿ, ಸಹಿಸ್ಕೋಬೇಕು ಅನ್ನಕತ್ತೀನಿ. ಯಾರೇನು ಅಂದ್ರು ಮೀರಿ ಭಾಳ ತಲೆ ಕೆಡಿಸ್ಕೋಬಾರ್ದು ಅಂದರೂ ಕೂಡ ಮನಸ್ಸಿಗೆ ಅದು ಒಂಥರ ನೋವಾದಂಗೆ ಆಗ್ತೈತಿ ಸ್ನೇಹಿತರೆ. ಆ ನೋವಂತೂ ಯಾರ ಮುಂದೆ ಹೇಳ್ಕೊಳಕ್ಕಾಗಿಲ್ಲ. ಅದರಲ್ಲೂ ರಿಲೇಷನ್ದಾಗ ಕೊಟ್ಟವ್ರದಂತ್ರ ಪರಿಸ್ಥಿತಿ ಇದೇ ಇರ್ತೈತೋ ಗೊತ್ತಿಲ್ಲ. ನನಗೆ ಮಾತ್ರ ಆ ಥರ ಕಾಡ್ತಾರೋ ಗೊತ್ತಿಲ್ಲ. ನಾನು ಒಬ್ಬರನ್ನ ಹೊರಗಡೆ ಕೊಟ್ಟಿದ್ರೆ ನಮ್ಮ ತಾಯಿ ತಂದೆ ಚಲೋ ಇರ್ತಿತ್ತು ಅನ್ಕೋತೀನಿ ರೀ. ಯಾಕಂದ್ರೆ ಹೊರಗಡೆ ಕೊಟ್ಟವ್ರಿಗೆ ಹೇಳ್ಕೊಳಕ್ಕೆ ನಡಿತೈತ್ರಿ. ಮನೆ ತಂದಲ್ಲಿ ಕೊಟ್ಟವ್ರದ್ದು ಹೇಳ್ಕೊಂಡಿವಂದ್ರೆ ನಾವು ಹೊರಗಡೆ ಹಾಕಿದಂಗೆ ಆಗ್ತೈತ್ರಿ. ನಮ್ಮವ್ರು ಅನ್ಕೊಂಡವ್ರ ನಮ್ಗೆ ಶತ್ರುಗಳ ಥರ
ಏನಪ್ಪ ಇವಳು ಎಲ್ಲ ಇದ್ದಿದ್ದೆಲ್ಲ ಹೇಳ್ಕೊತಾಳಲ್ಲ, ಈ ಥರ ಐತಲ್ಲ ಅಂತ ನಮ್ಮವ್ರ ನಮಗೆ ಶತ್ರುತ್ವ ಥರ ನೋಡಿ ಆಡ್ಕೋತಾರೆ. ಅದಕ್ಕೆ ಹೊರಗಡೆ ಕೊಟ್ಟವ್ರದ್ದು ಪರಿಸ್ಥಿತಿ ಚೆನ್ನಾಗಿರ್ತೈತೆ ಅನ್ಕೋತೀನಿ. ಏನೋ ಏಳು ಬೇಳು ಬಂದ್ರು ಮೀರಿ ಮನೆಯವರು ಧೈರ್ಯವಾಗಿ ನಿಂತು ಅವ್ರ ಜೊತೆ ಹೋರಾಡ್ತಾರೆ. ಈಗ ಮನೆ ಅಂತ ಒಂದಲ್ಲಿ ಕೊಟ್ರಂದ್ರ ರೀ ಏನು ಹೇಳಕ್ ಬರಂಗಿಲ್ಲ ಸ್ನೇಹಿತರೆ. ಯಾಕಂದ್ರೆ ಎಲ್ಲವೂ ನಮ್ಮವ್ರಾಗಿರ್ತಾರ. ಯಾರನ್ನೂ ಒಗ್ಯೋಕ್ಕೂ ಸಾಧ್ಯ ಆಗಂಗಿಲ್ಲ. ನನ್ನನ್ನು ಒಗ್ಯಂಗಿಲ್ಲ, ಅವ್ರನ್ನೂ ಒಗ್ಯಂಗಿಲ್ಲ. ಎಲ್ಲನೂ ಸಹಿಸ್ಕೋಬೇಕು ಅಂತ ನನಗೆ ಬುದ್ಧಿವಾದ ಹೇಳ್ತಾ ಇರ್ತಾರೆ. ದೊಡ್ಡವ್ರಿಗೆ ಯಾರು ಬುದ್ಧಿ ಹೇಳಂಗಿಲ್ಲ. ಯಾಕಂದ್ರೆ ಬುದ್ಧಿ ಹೇಳಿಸ್ಕೊಳ್ಳೋ ಅಂತ ಅರ್ಹತೆನ ಅವರು ಕಳ್ಕೊಂಡಿರ್ತಾರೆ. ಆ ಪರಿಸ್ಥಿತಿನ ನಮ್ಗೆ ತಂದಿರ್ತಾರೆ. ಅವ್ರಿಗೆ ಯಾರು ಬುದ್ಧಿ ಹೇಳಕ್ಕೆ ಬರಂಗಿಲ್ಲ. ನೀನೇ ಚೆನ್ನಾಗಿರವ, ನೀನೇ ತಲೆ ಕೆಡಿಸ್ಕೋಬೇಡ, ನಿನ್ನ ಆರೋಗ್ಯ ಸಮಸ್ಯೆನ ನಿನ್ನ ಹತ್ರನೇ ಇಟ್ಕೋ, ಯಾರ ಹತ್ರನೂ ಹೇಳ್ಕೋಬೇಡ. ಮತ್ತು ನಿನ್ನ ಮಕ್ಕಳು ನಿನ್ನ ಗಂಡರಿಗೆ ನೀನೇನು ಅನ್ನೋದು ಗೊತ್ತೈತಲ್ಲ, ಬೇರೆದವರು ನಿನ್ನ ಎಷ್ಟಾದರೂ ನಿನ್ನ ಬಗ್ಗೆ ಮಾತಾಡೋಕೊಳಕ್ರು ನೀನು ಯಾಕೆ ತಲೆ ಕೆಡಿಸ್ಕೋತೀಯ ಅಂತ ಹೇಳೋರೆ ಜಾಸ್ತಿ ಹೊರತು ಕರೆ ಅವಳಿಗೂ ಒಂದು ಮನಸ್ಸು ಐತಿ, ಅವಳ ಮನಸ್ಸು ನೋವು ಆಗ್ತೈತಲ್ಲ. ಮನೆಯವ್ರಷ್ಟೇ ಕಾಳಜಿ ಮಾಡಿದ್ರೆ ಹೊರಗಡೆ ಇರೋರು ಈ ಥರ ಆಡ್ಕೊಂಡ್ರಂದ್ರೆ ಅವಾಗ ಏನಾಗ್ತೈತಿ ಅವಳ ಪರಿಸ್ಥಿತಿ ಅನ್ನೋದು ಯಾರೂ ಅರ್ಥ ಮಾಡ್ಕೊಳಂಗಿಲ್ಲ. ಎಷ್ಟರ ಮಟ್ಟಿಗೆ ಮನೆಯವ್ರನ್ನ ಅವ್ರು ಕಾಳಜಿ ಮಾಡ್ತಾರೆ ಸ್ನೇಹಿತರೆ. ಮನೆಯಾಗಿದ್ದಾಗ ಮಾತ್ರ ಕಾಳಜಿ ಮಾಡ್ತಾರೆ. ಇಲ್ಲೇ ಟೈಮ್ದಾಗ ಹೆಣ್ಮಕ್ಳಿಗೆ ಆಗೋ ನೋವು ಸಂಕಟ ಯಾರಿಗೆ ಬರಬಾರ್ದ್ರಿ. ಈ ಥರ ಬಂದೈತ್ರಿ ಪರಿಸ್ಥಿತಿ. ನನಗೆ ಹೇಳ್ಕೋಬಾರ್ದು ಅನ್ನಂಗೆ ಆಗ್ಬಿಟ್ಟೈತಿ ಸ್ನೇಹಿತರೆ. ಏನು ಮಾಡಿದ್ರಿ ನನ್ನ ಜೀವನ ಇಲ್ಲಿಗೆ ಎಂಡಾದ್ರೆ ಅವ್ರಿಗೆ ಚಂದ ಅನ್ನಿಸ್ತಂಗೆ ಕಾಣ್ತೈತ್ರಿ. ಏನೋ ನಾನು ಏಳು ಬೆಳಗಳನ್ನ ದಾಟಿ ಇಲ್ಲಿವರೆಗೆ ತಲುಪಿದ್ದೀನಿ. ಒಬ್ಬೊಬ್ಬರು ಕಣ್ಣಿಗೆ ನಾನು ಚೆನ್ನಾಗಿ ಒಳ್ಳೆಯವಳಾಗಿ ಅನ್ನೋರು 100 ಮಂದಿಗೆ ನಾನು ಕೆಟ್ಟವಳಾಗಿ ಕಂಡ್ರು, ಒಬ್ರಿಗಾದ್ರೂ ನಾನು ಒಳ್ಳೆಯವಳಾಗಿ ಕಾಣ್ತಾ ಇದ್ದೀನಲ್ಲ ಅಂತೇಳಿ ಬದುಕ್ತಾ ಇದ್ದೀನಿ. ನಾನು 100 ಮಂದಿಗೆ ಚೆನ್ನಾಗಿ ಕಂಡ್ರು ಒಬ್ರಿಗಾದ್ರೂ ಕೆಟ್ಟದ ನಾನು ಬಯಸಿರ್ಬೇಕಲ್ಲ ನಾನು ಅವ್ರಿಗೆ. ಆದ್ರೆ ನಾನು ಯಾರಿಗೆ ಬಯಸಂಗಿಲ್ಲ ಸ್ನೇಹಿತರೆ. ಆದರೆ ಅವ್ರು ಅದನ್ನು ಅರ್ಥ ಮಾಡ್ಕೊಂಡು ನನಗೆ ಕೇಡಾಗ್ಲತ್ತ ಬಯಸ್ತಾ ಇದ್ದಾರೆ. ರವಿವಾರಕ್ಕೆ 8 ದಿನ ಆಯಿತು ಸ್ನೇಹಿತರೆ. ನಾನು ಏನು ಶತ್ರುತ್ವ ಐತೋ ಏನೋ ಗೊತ್ತಿಲ್ಲ, ಆ ಥರ ನನಗೆ ಮಾಡ್ತಾ ಇದ್ದಾರೆ. ಮಾಡಲಿ ಬಿಡಿ ಸ್ನೇಹಿತರೆ, ನನ್ನಂತರೂ ತಲೆ ಕೆಡಿಸ್ಕೊಳಂಗಿಲ್ಲ. ದೇವ್ರ ಮ್ಯಾಗ ಭಾರ ಹಾಕಿ ಆಂಜನೇಯ ನೀನಪ್ಪ ಕಾಪಾಡಪ್ಪ. ಆಡ್ಕೊಂಡವರು ನನ್ನವ್ರ, ಆಡ್ಕೊಲಾರ್ದವ್ರು ನನ್ನವ್ರ. ಇವತ್ತು ನನಗೆ ಕೇಡು ಬಯಸೋರು ನನ್ನವ್ರ, ನನ್ನ ಹಿಂದೆ ಒಳ್ಳೆಯವ್ರ ತನ್ನವರು ಅವರ, ಮುಂದೆ ಬಂದು ಕೆಟ್ಟವ್ರ ತನ್ನವ್ರು ಅವ್ರ. ಎಲ್ಲವನ್ನೂ ನೀನೇ ನೋಡ್ಕೊರಪ್ಪ ತಂದೆ ಆಂಜನೇಯ ತಂದ್ಕೊಂಡು ಆಂಜನೇಯನ ಮ್ಯಾಗ ಭಾರ ಹಾಕಿ ಜೀವನ ನಡೆಸ್ತಾ ಇದ್ದೀನಿ ಸ್ನೇಹಿತರೆ. ಈ ಥರ ಯಾರಿಗಾದ್ರೂ ಅನುಭವ ಆಗಿತ್ತಂದ್ರೆ ನನ್ನ ಥರ ನೀವು ಯಾರು ಹಂಚ್ಕೊಳಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ನಾನೊಬ್ಳು ಮೂರ್ಖತ್ ಅನ್ಕೋತೀನಿ ರೀ. ಯಾಕಂದ್ರೆ ಎಲ್ಲನೂ ಹಂಚ್ಕೋತೀನಲ್ಲ, ನನ್ನನ್ನು ನೋಡಿ ಆಡ್ಕೋತಾರೆ ಅನ್ಕೋತೀನಿ ಅಷ್ಟೇ. ನೀವಂತರ ಆಡ್ಕೋತಿರಲ್ಲ ಗೊತ್ತಿಲ್ಲ, ಹೊರಗಡೆ ಅವರು ಆಡ್ಕೋತಾರೆ ಸ್ನೇಹಿತರೆ. ಯಾಕಂದ್ರೆ ನನ್ನ ಮಾತುಗಳು ನಿಲ್ಲಂಗೇ ಇಲ್ಲ. ನನಗೇನಾದ್ರೂ ನೋವಾಗಿತ್ತಂದ್ರೆ ಯಾರಾದರೂ ಏನಂದಿರಂದ್ರೆ ಸಡನ್ಲಿ ಅವ್ರು ನನಗೆ ಕೆಟ್ಟದ ಬಯಸ್ತಾರೋ ಗೊತ್ತಿಲ್ಲ, ಒಳ್ಳೇದ ಬಯಸ್ತಾರೋ ಗೊತ್ತಿಲ್ಲ, ಅವ್ರ ಹತ್ರ ಹೇಳ್ಕೊಂಡು ಬಿಡ್ತೀನಿ. ಅವ್ರು ಹೋಗಿ ಇನ್ನೊಂದು ಆಗಿ ನನಗೆ ಈ ಥರ ಆಗ್ತಾ ಇದೆ ಇವಾಗ. ಅದಕ್ಕೆ ಎಲ್ಲರಿಂದ ದೂರ ಇದ್ದರೂ ಕೂಡ ಸ್ವಲ್ಪ ತೊಂದ್ರೆನ ಬರ್ತಾ ಇದೆ ಅಂದಾಗ ಈ ಭೂಮಿ ಮ್ಯಾಗ ಬದುಕಕ್ಕೆ ನಮ್ಗೇನು ಅರ್ಹತೆ ಐತ್ರಿ? ಎಲ್ಲರನ್ನೂ ಬಿಟ್ಟು ಇರೋಕ್ಕೂ ಸಾಧ್ಯ ಇಲ್ಲ, ಎಲ್ಲರನ್ನೂ ಜೊತೆ ಬಿಟ್ಟಿರೋಕ್ಕೂ ಸಾಧ್ಯ ಇಲ್ಲ, ಅವ್ರನ್ನ ಹಚ್ಕೊಂಡ್ರು ಸಾಧ್ಯ ಇಲ್ಲ. ಯಾಕಂದ್ರೆ ಆ ಥರ ಪರಿಸ್ಥಿತಿ ತಂದ್ಕೊಳಕತ್ತೀನಿ. ಮಧ್ಯಾಹ್ನ ಬಿಸಿಲಾಗ ನಾನು ಈ ಥರ ಸಂಕಟ ಮಾಡ್ಕೋತಂದೆ. ನಾನು ಏನಾದರೂ ಆಗಿ ಬಿದ್ದೀನಿ ಅಂದ್ರೆ ಯಾರೊಬ್ರು ಸಹಾಯಕ್ಕೆ ಬರಂಗಿಲ್ಲ ಅಂತ ಅದು ಒಂದು ಹೆದರಿಕೆ ಸ್ನೇಹಿತರೆ. ಯಾರೊಬ್ಬರು ಇಲ್ಲ ಸ್ನೇಹಿತರೆ. ಈಗ ಟೈಮ್ 2 ಗಂಟೆ ಆಗೈತಿ. ನಾನು 2 ಗಂಟೆಗೆ ಲೈವ್ ಮಾಡಬೇಕು ಅನ್ಕೊಳತ್ತೀನಿ. ಲೈವ್ ಯಾಕೋ ಆನ್ ಆಗ್ತಾ ಇಲ್ಲ. ಯಾಕಂದ್ರೆ ನನ್ನ ಮನಸ್ಸಿನ ಮಾತುಗಳನ್ನ ಒಬ್ಬೊಬ್ರು ಬ್ರದರ್ಗಳು ಸಿಸ್ಟರ್ಗಳು ಅವಾಗೆಲ್ಲ ಹಂಚ್ಕೋತಿದ್ರಿ ನನ್ನನ್ನು ನೋಡಿ. ಇರಲಿ ಸಿಸ್ಟರ್, ಒಳ್ಳೇದಾಗ್ತೈತ್ರಿ ಮುಂದೆ ಈ ಥರ ಎಲ್ಲರೂ. ಅದು ಭಾಳ ಖುಷಿ ಆಗ್ತೈತ್ರಿ ನಂಗೆ ಲೈವ್ ಮಾಡೋ ಮುಂದೆ. ಏನೋ ನನ್ನ ಒಡ ಹುಟ್ಟಿದವರು, ನನ್ನ ಸ್ವಂತ ಅಣ್ಣಂದಿರು, ಅಪ್ಪಂದಿರು, ತಾಯಂದ್ರ ಜೊತೆನೆ ಮಾತಾಡ್ತೀನಿ ಅಂದ್ಕೊಂಡು ಮಾಡ್ತಾಯಿದ್ದೆ. ಅದು ಕೂಡ ಏಕೋ ಮೊಬೈಲ್ ನೋಡ್ತಾ ನಮ್ಮ ಮೊಬೈಲ್ ಹ್ಯಾಂಗ್ ಬ್ರೈಟ್ನೆಸ್ ಕಡಿಮೆ ಆಗ್ತೈತಿ. ಬರ್ರಿ ಸ್ನೇಹಿತರೆ, ಈ ವಿಡಿಯೋನ ಎಂಡ್ ಮಾಡ್ತೀನಿ. ಮತ್ತೆ ಸಿಗೋಣ.